ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಗೆ ಮುನ್ನುಡಿ ಬರೆದಂತೆ ಕಾಣ್ತಾ ಇದೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿಯಾಗಲಿದೆ ಅಂತ ರಾಜಣ್ಣ ಹೇಳಿದ್ರು. ಅವರು ಹೇಳಿ 1 ತಿಂಗಳಲ್ಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂತು. ಆದರೆ ಅವರು ಅಂದು ಹೇಳಿದ್ದು ಇದೀಗ ನಿಜವಾಗಿ ತೊಡಗಿದೆ. ರಾಜ್ಯ ರಾಜಕಾರಣದಲ್ಲಿ ಕೆಲವು ಗುಪ್ತ ಬೆಳವಣಿಗೆಗಳು ಶುರುವಾಗಿವೆ. ಏನು ಎತ್ತ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ರಾಜಣ್ಣ ಹೇಳಿದಂತೆ ಸೆಪ್ಟೆಂಬರ್ ಕ್ರಾಂತಿ ಶುರುವಾಯ್ತಾ? ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆದಿರುವ ಬೆಳವಣಿಗೆ ಏನು? ಕಳೆದ 3 ತಿಂಗಳ ಹಿಂದೆಯೇ ಮಾಜಿ ಸಚಿವ ಕೆಎನ್ ರಾಜಣ್ಣ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗಲಿದೆ ಎಂದಿದ್ರು. ಅವರು ಹೇಳಿ 1 ತಿಂಗಳೊಳಗೆ ಅವರೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂತು. ಇದೀಗ ಸೆಪ್ಟೆಂಬರ್ಗೆ ಕಾಲಿಟ್ಟಿದ್ದು ಏನಾಗಬಹುದು ಕ್ರಾಂತಿ ಅನ್ನೋ ಕುತೂಹಲಗಳಿವೆ. ಯಾಕೆ ಅಂದ್ರೆ ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಳ್ತಾ ಇರೋದ್ರಿಂದ ಸಿಎಂ ಕುರ್ಚಿ ವಿಚಾರದ ಒಪ್ಪಂದ ಮುಂದೆ ಬರಬಹುದು. ಆಗ ಡಿಸಿಎಂ ಡಿಕೆಶಿ ಸಿಎಂ ಕುರ್ಚಿಗೇರಬಹುದು. ಒಂದು ವೇಳೆ ಸಿದ್ದರಾಮಯ್ಯ ಬಿಟ್ಟು ಕೊಡದೆ ಹೋದ್ರೆ ಆಗ ಡಿಕೆಶಿ ಬಂಡಾಯ ಏಳಬಹುದು. ಕೆಲ ಶಾಸಕರನ್ನ ಕರೆದುಕೊಂಡು ಬಿಜೆಪಿ ಕಡೆ ಮುಖ ಮಾಡಬಹುದೆಂಬ ಗುಸುಗುಸು ಪಿಸುಪಿಸು ಮಾತುಗಳು ವಿಧಾನಸೌಧದ ಪಡಸಾಲಿಯಲ್ಲಿ ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಿಎಂ ಸ್ಥಾನ ಬಿಟ್ಟು ಕೊಡದಿದ್ರೂ ಕ್ರಾಂತಿ, ಬಿಟ್ಟು ಕೊಟ್ಟರೂ ಕ್ರಾಂತಿ ಅನ್ನೋದು ಸಹಜವಾಗಿ ಚರ್ಚೆಯಾಗ್ತಿರುವ ವಿಚಾರ. ಯಾಕೆ ಅಂದ್ರೆ ಸಿಎಂ ಸ್ಥಾನ ಬಿಡದಿದ್ರೆ ಡಿಕೆಶಿ ಬಂಡಾಯ ಏಳಬಹುದು. ಒಂದು ವೇಳೆ ಹೈಕಮಾಂಡ್ ಮೂಲಕ ಡಿಕೆಶಿ ಸಿಎಂ ಕುರ್ಚಿ ಪಡೆದುಕೊಂಡ್ರೆ ಆಗ ಸಿದ್ದರಾಮಯ್ಯ ಶಾಸಕರನ್ನ ಬಿಜೆಪಿಯತ್ತ ಕಳಿಸಿ ಸರ್ಕಾರ ಬೀಳಿಸಬಹುದು. ಇಲ್ಲಿ ಏನೇ ಆದ್ರೂ ಅದು ಕ್ರಾಂತಿಯೇ. ಆ ಮುಂದಾಲೋಚನೆಯ ಮೇಲೆಯೇ ರಾಜಣ್ಣ ಕ್ರಾಂತಿ ಅಂದಿದ್ರು. ಅದು ಈಗ ಸಣ್ಣದಾಗಿ ಪ್ರಾರಂಭವಾಗಿದೆ. ಇದಕ್ಕೆ ಇಂಬು ನೀಡುವಂತೆ ಮಾಗಡಿ ಶಾಸಕ ಬಾಲಕೃಷ್ಣ ರಾಜಣ್ಣ ಬಿಜೆಪಿಗೆ ಹೋಗ್ತಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ರಾಜಣ್ಣ ಅವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತೇಳಿ ಅದು ಜಗಜ್ಜಾಹಿರವಾಗಿರ್ತಕ್ಕಂಥದ್ದು. ಅವ್ರ ಭಾಷೆಗಳು ಯಾವ ರೀತಿ ಇತ್ತು, ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು. ಈಗ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇಲ್ವಾ? ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾರ ಷಡ್ಯಂತ್ರನೂ ಇದರಿಂದ ಇಲ್ಲ. ಈಗೇನು ಮಾಡಕೊಂಡವ್ರೆ ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣ ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕ್ಕೊಂಡವ್ರೆ, ಹೊರಡಕೊಂಡವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ. ಇದರಲ್ಲಿ ಅಲ್ಲಿ ಪಾಪ ಡೆಲ್ಲಿ ಸಮಾವೇಶ ಮಾಡೋದು ನಾವು ಹಿಡ್ಕೊಳಕಾಯ್ತದ? ಯಾರ ಜೊತೆ ನೀವು ಅವ್ರನ್ನೇ ಕೇಳಿ. ಅಲ್ಲ, ನೀವು ಹಿರಿಯ ಶಾಸಕರು ತಗೊಂಡಿರ್ತೀರಾ ಸರ್? ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು. ರಾಜಣ್ಣ ಅವ್ರಿಗೆ ಸರ್, ಈಗ ರಾಜಣ್ಣ ಅವ್ರನ್ನ ಸ್ವಾಗತ ಮಾಡ್ತಾ ಇರೋರು ಯಾರು? ಬಿಜೆಪಿ ನಾಯಕರು ಅಲ್ವಾ? ಬಿಜೆಪಿ ನಾಯಕರು ರಾಜಣ್ಣ ಅವ್ರ ಒಂದು ಮಾತು ಹೇಳೋರು, ನನಗೆ ಯಾವ ಪಕ್ಷದ ಅವಶ್ಯಕತೆನೂ ಇಲ್ಲ ಅಂತ ಹೇಳಿ. ಅಲ್ಲ, ಯಾರ್ದು ಬ್ರೈನ್ ಮ್ಯಾಪಿಂಗ್ ಯಾರ್ದಾಗಬೇಕು ಸರ್? ರಾಜಣ್ಣ ಅವರು ಯಾರ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತ ರಾಜಣ್ಣ ಅವರು ಗೊತ್ತಾಗಬೇಕಾದ್ರೆ. ಇನ್ನು ಬಾಲಕೃಷ್ಣ ರಾಜಣ್ಣ ಬಿಜೆಪಿಗೆ ಹೋಗ್ತಾರೆ ಅಂದ್ರೆ ಇತ್ತ ರಾಜಣ್ಣ ಪುತ್ರ ರಾಜೇಂದ್ರ ಡಿಕೆಶಿ ಜೊತೆ ಅವರೇ ಬಿಜೆಪಿ ಕಡೆ ಹೋಗ್ತಾರೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಬಾಲಕೃಷ್ಣ ಜೆಡಿಎಸ್ ಬಿಜೆಪಿ ಎರಡನ್ನೂ ಮುಗಿಸಿ ಬಂದಿದ್ದಾರೆ. ಅವರಿಗೆ ಮಾತಿನ ತೀಟೆ, ಅದಕ್ಕಾಗಿ ಆ ರೀತಿ ಹೇಳ್ತಾ ಇದ್ದಾರೆ. ರಾಜಣ್ಣ ಅಸೆಂಬ್ಲಿಯಲ್ಲಿ ಆರ್ಎಸ್ಎಸ್ ಗೀತೆಯನ್ನ ಹೇಳಿರ್ಲಿಲ್ಲ, ಸಂಘದ ಚಡ್ಡಿ ಹಾಕಿ ಶಾಖೆಗೆ ಹೋಗಿರ್ಲಿಲ್ಲ. ಸೆಪ್ಟೆಂಬರ್ ನಂತರ ಅವರೇ ಬಿಜೆಪಿಗೆ ಹೋದ್ರೂ ಆಶ್ಚರ್ಯವಿಲ್ಲ ಅಂತ ಡಿಕೆಶಿಗೂ ತಿರುಗೇಟು ಕೊಟ್ಟಿದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ, ಅದು ಜನರಿಗೆ ಬಿಟ್ಟಿದ್ದು. ಕೆಲವರು ಓಲೈಕೆಗಾಗಿ ಆ ರೀತಿ ಹೇಳ್ತಾರೆ, ಕೆಲವರ ಷಡ್ಯಂತ್ರದಿಂದಾಗಿಯೇ ರಾಜಣ್ಣ ಸಚಿವ ಸ್ಥಾನ ಕಳೆದುಕೊಳ್ಳಬೇಕಾಯ್ತು ಅಂತ ಕುಟುಕಿದ್ದಾರೆ. ಬಾಲಕೃಷ್ಣ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿಂತ ಮುಂಚೆ ಯಾವ ಪಕ್ಷದಲ್ಲಿ ಇದ್ರಪ್ಪ? ಬಿಜೆಪಿನೂ ಮುಗಿಸಿದ್ದಾರೆ, ಜೆಡಿಎಸ್ ಮುಗಿಸಿದ್ದಾರೆ. ಜೆಡಿಎಸ್ ಅಲ್ಲೂ ಶಾಸಕರು ಇದ್ರು, ನಮ್ಮ ಪಕ್ಷದಲ್ಲೂ ಬಂದು ಒಂದ್ ಬಾರಿ ಸೋತು ಈ ಬಾರಿ ಗೆದ್ದಿದ್ದಾರೆ. ಈಗ ಒಬ್ಬೊಬ್ರು ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ಅವರು ರಾಜಣ್ಣ ಅವರು ಶಾಸಕರಿದ್ದಾರೆ, ಮಂತ್ರಿ ಇದ್ರು, ಕಾಣದ ಕೈಗಳಿಂದ ಮಂತ್ರಿಗಿರಿ ತೆಗೆದ್ರು. ಆಯ್ತನಪ್ಪ, ಅದೆಲ್ಲ ನಿಮ್ಗಳಿಗೆಲ್ಲ ಗೊತ್ತೇ ಇದೆ. ಇಡೀ ರಾಜ್ಯದಲ್ಲೂ ಅವೆಲ್ಲ ಏನೇನು ಆಗಿದೆ ಅನ್ನೋದೆಲ್ಲ ಪ್ರತಿ ಜನಕ್ಕೂ ಗೊತ್ತಿದೆ. ಮಾತಾಡೋದು ದಾಟಿ ತೆವಲಿರುತ್ತೆ ಒಬ್ಬೊಬ್ರಿಗೆ, ಇಲ್ಲ ತೀಟೆ ಇರುತ್ತೆ. ಅದನ್ನ ತೀರಿಸ್ಕೊಬೇಕು ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಾರೆ. ಎಲ್ಲ ರಾಜಣ್ಣ ಅವ್ರು ಮೊನ್ನೆ 3 ದಿವಸದಿಂದ ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ರಲ್ಲಪ್ಪ, ಪಕ್ಷ ಬಿಡೋದಿಲ್ಲ, ಕಾಂಗ್ರೆಸ್ ಅಲ್ಲೇ ಇರ್ತೀನಿ, ಕಾಂಗ್ರೆಸ್ ಇಂದ ನಾನು ಎಲ್ಲ ಅಧಿಕಾರಗಳನ್ನ ಅನುಭವಿಸಿದ್ದೀನಿ, ನಾನು ಕಡೆವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ರಾಜಣ್ಣ ಅವ್ರು ಎಲ್ಲೂ ಅಲ್ಲಿ ಇಲ್ಲಿ ಅಸೆಂಬ್ಲಿಯಲ್ಲಿ ಏನು RSS ಆಡಿಲ್ವಲ್ಲ. ಸೊ ಅವರ ಬಾಲ್ಯದಿಂದನೂ ಅವ್ರೇನು ಚಡ್ಡಿ ಹಾಕೊಂಡೇನು ಎಲ್ಲೂ RSS ಶಾಖಾ ಮಠಗಳು ಎಲ್ಲೂ ಹೋಗಿಲ್ವಲ್ಲ. ಹೌದಲ್ಲ, ಅವ್ರದೇ ಆದಂತ ರಾಜಣ್ಣ ಅವ್ರದ್ದು ಅವ್ರದೇ ಆದಂತ ಒಂದು ಸಿದ್ಧಾಂತ ಇದೆ.
ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಯಾಕೆ ಇದ್ದೀನಿ ಅನ್ನೋ ಮಾತನ್ನು ಮೊನ್ನೆ ಅವರು ನಿಮ್ಗಳ ಮುಂದೆ ಮಾತಾಡಿದ್ದಾರೆ. ಅದರಿಂದ ಈ ತರ ಬಾಲಕೃಷ್ಣ ಅವರು ಮಾತಾಡ್ತಿದ್ದಂಗೆ ನಾನು ಯಾರನ್ನೋ ಮೆಚ್ಚಿಸ್ಬೇಕು ಅಥವಾ ಏನೋ ನನಗೆ ಸಿಗುತ್ತೆ ಅಥವಾ ಮುಂದೆ ವಿಶಾಪಲ್ಲಿ ಏನಾದ್ರು ನಾನು ಮಂತ್ರಿಗಿರಿ ಆಗೋದಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದೀನೋ ಅಥವಾ ನವೆಂಬರ್ ಅಲ್ಲಿ ಈಗ ರಾಜಣ್ಣವ್ರು ಹೇಳಿದ್ರಪ್ಪ ಸೆಪ್ಟೆಂಬರ್ ಆದ್ಮೇಲೆ ಕ್ರಾಂತಿ. ಆ ಕ್ರಾಂತಿ ಏನಂದ್ರೆ ಇವ್ರುಗಳೆಲ್ಲ ಬಿಜೆಪಿಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ, ನಾಳೆ ಬೆಳಿಗ್ಗೆ ಇವರೇ ಬಿಜೆಪಿಗೆ ಹೋದ್ರೆ ಆಶ್ಚರ್ಯ ಪಡಂಗಿಲ್ಲ. ಒಟ್ನಲ್ಲಿ ಒಬ್ಬರ ಮೇಲೊಬ್ರು ಸ್ಟೇಟ್ಮೆಂಟ್ ನೀಡುವ ಮೂಲಕ ಕಾಂಗ್ರೆಸ್ ನಾಯಕರೇ ಕಾಲಿಡಿದುಕೊಳ್ತಾ ಇದ್ದಾರೆ. ಸೆಪ್ಟೆಂಬರ್ ಮುಗಿಯೋದ್ರೊಳಗೆ ಇದು ಮತ್ತಷ್ಟು ಉಲ್ಬಣಗೊಳ್ಳುವ ಸಾಧ್ಯತೆಗಳಿವೆ. ಪರಸ್ಪರ ಅವರಲ್ಲೇ ಕಚ್ಚಾಟ ನಡೆದಿರೋದ್ರಿಂದ ಇದರ ಲಾಭವನ್ನ ಪಡೆಯೋದಕ್ಕೆ ಬಿಜೆಪಿ ಮುಂದಾಗಬಹುದು. ಆಗ ಆಪರೇಷನ್ ಕಮಲದ ವಾಸನೆಯೂ ಹರಡಬಹುದು. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.